ನೆಕ್ಸ್ಟ್ ದಿವಸದಿಂದನೇ ನಿಮ್ಮ ವೆಯ್ಟ್ ಲಾಸ್ ಆಗೋದನ್ನ ನೀವು ನೋಟಿಸ್ ಮಾಡ್ತೀರಾ. ಟ್ರಸ್ಟ್ ಮೀ, 7 ಡೇಸ್ನಲ್ಲಿ 5 kg ಗ್ಯಾರಂಟಿ ಕಡಿಮೆ ಆಗುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾಸ್ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ವೆಯ್ಟ್ ಲಾಸಿನ ವಿಡಿಯೋ. ಅಂದರೆ ರಾತ್ರಿ ಊಟಕ್ಕೆ ನೀವು ಈ ಕ್ಯಾಬೇಜ್ ಸೂಪ್ನ ಕುಡಿದ್ರೆ ನಿಮ್ಮ ವೆಯ್ಟ್ ಲಾಸ್ ಜಸ್ಟ್ 7 ಡೇಸ್ನಲ್ಲಿ 5 kg ಕಡಿಮೆ ಆಗುತ್ತೆ. ಟ್ರಸ್ಟ್ ಮೀ, 7 ಡೇಸ್ನಲ್ಲಿ 5 kg ಗ್ಯಾರಂಟಿ ಕಡಿಮೆ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ನೀವೀಗ ಇವತ್ತು ರಾತ್ರಿ ಇದನ್ನು ನೀವು ಮಾಡ್ಕೊಂಡು ಕುಡೀರಿ, ನೆಕ್ಸ್ಟ್ ದಿವಸದಿಂದನೇ ನಿಮ್ಮ ವೆಯ್ಟ್ ಲಾಸ್ ಆಗೋದನ್ನು ನೀವು ನೋಟಿಸ್ ಮಾಡ್ತೀರಾ. ಅಷ್ಟು ಫಾಸ್ಟಾಗಿ ಇದು ವೆಯ್ಟ್ ಲಾಸ್ ಮಾಡುತ್ತೆ. ಅದ್ರ ಜೊತೆಗೆ ಇದು ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಹೌದು. ಆ್ಯಂಡ್ ಇದು ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ಇದ್ದರೆ, ಅಂದರೆ ಹೈ ಬ್ಲಡ್ ಪ್ರೆಷರ್ ಇದ್ದರೆ, ಹೈ BP ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ನಿಮ್ಮ ಸೊಂಟದ ಸುತ್ತಳತೆ ಇಂಚಸ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಆ ವೇಸ್ಟ್ ಇಂಚಸ್ ಕೂಡ ನೀವು ಲಾಸ್ ಮಾಡ್ತೀರಾ. ಆ್ಯಂಡ್ ಈ ಜಸ್ಟ್ 7 ಡೇಸ್ನಲ್ಲಿ ನೀವು ಎಷ್ಟು ಸಣ್ಣ ಆಗ್ತೀರಾ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಜಸ್ಟ್ ಈ ಡಿನ್ನರ್ ಟೈಮಲ್ಲಿ, ರಾತ್ರಿ ಊಟದಲ್ಲಿ ಜಸ್ಟ್ ಈ ಕ್ಯಾಬೇಜ್ ಸೂಪನ್ನು ತಿನ್ನೋದ್ರಿಂದ ಅಯ್ಯೋ ಹೇಗಿರುತ್ತಪ್ಪ ಕ್ಯಾಬೇಜ್ ಸೂಪ್ ಅಂತ ಅಂದ್ಕೋಬಿಡಿ. ತುಂಬ ಈಸಿ, ತುಂಬ ಯಮ್ಮಿ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ತಗೊಳ್ಳೋದ್ರಿಂದ ಈಗ ನಮಗೆ ಡಯಟ್ ಮಾಡುವಾಗ ಅದು ತಿನ್ನಬೇಕು ಇದು ತಿನ್ನಬೇಕು ಅಥವಾ ಹಸು ಆಗ್ತಿರೋದು ನಾನು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ. ಸೊ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಹಸುವಾಗೋದಿಲ್ಲ, ಯಾವುದೇ ಕಾರಣಕ್ಕೂ ನಮಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತಲೂ ಅನಿಸೋದಿಲ್ಲ. ನಿಮಗೆ ಹೊಟ್ಟೆ ಯಾವಾಗಲೂ ಫುಲ್ ಅಂತಲೇ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಈ ಸೂಪ್ನು ಕುಡಿತೀನಿ, ರಾತ್ರಿ ರೈಸ್ ತಿಂತೀನಿ, ಮುದ್ದೆ ತಿಂತೀನಿ, ಅಥವಾ ಜೋಳದ ರೊಟ್ಟಿ, ಚಪಾತಿ ಈ ಥರ ತಿಂತೀನಿ ಅಂತ ಅಂದರೆ ನಿಮ್ಮ ವೆಯ್ಟ್ ಲಾಸ್ ಆಗೋದಿಲ್ಲ. ರಾತ್ರಿ ಊಟಕ್ಕೆ ಜಸ್ಟ್ ಇದೊಂದನ್ನೇ ನೀವು ತಿನ್ನಬೇಕಾಗುತ್ತೆ. ಓಕೆ, ಆ್ಯಂಡ್ ಇನ್ನು ಮುಂದೆ ನಾನು ಏನೇನೆಲ್ಲ ಮಾಡಬೇಕು ಆ್ಯಂಡ್ ಯಾರ್ಯಾರು ಇದನ್ನು ತಿನ್ನಬಹುದು, ಯಾರ್ಯಾರು ತಿನ್ನಬಾರ್ದು ಅಂತಲೂ ಹೇಳ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬನ್ನಿ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬಾಣಲಿ ಅಥವಾ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ಆಯಿಲ್ ನೋಡಿ, ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಆಲಿವ್ ಆಯಿಲ್. ಜಸ್ಟ್ ಅರ್ಧ ಸ್ಪೂನ್ಗಿಂತಲೂ ಕಡಿಮೆನೇ ಯೂಸ್ ಮಾಡಿದ್ದೀನಿ ನಾನು. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಆಯಿಲ್ ಯೂಸ್ ಮಾಡಿ, ಯಾಕಂದರೆ ಜಾಸ್ತಿ ಆಯಿಲ್ ತಿಂದರೆ ಕ್ಯಾಲೋರಿ ಜಾಸ್ತಿ ಆ್ಯಡ್ ಆಗುತ್ತೆ. ಸೊ ಇಷ್ಟೇ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಇದು ಗಾರ್ಲಿಕ್ನ ನಾನು ಕ್ರಷ್ ಮಾಡ್ಕೊಂಡಿದ್ದೀನಿ. ನೀವು ಹೆಚ್ಕೊಂಡು ಕೂಡ ಹಾಕ್ಕೋಬೋದು ಅಥವಾ ಜಜ್ಜಿ ಕೂಡ ಹಾಕ್ಕೋಬೋದು. ಗಾರ್ಲಿಕ್ ಪೇಸ್ಟ್ ಕೂಡ ಸಪ್ರೇಟಾಗಿ ಹಾಕ್ಕೋಬೋದು. ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಒಂದು ಅರ್ಧ ಸ್ಪೂನಷ್ಟು ನಾನು ಜಿಂಜರ್ ಇದೆಯಲ್ಲ, ಹಸಿ ಶುಂಠಿನ ತುರಿದ್ಕೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಟೊಮ್ಯಾಟೋನ ನಾನು ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಒಂದು ಟೊಮ್ಯಾಟೋನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿಬಿಟ್ಟು ಅದನ್ನು ತೆಗೆದು ಸಿಪ್ಪೆ ತೆಗೆದು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಆ ರೀತಿ ಬೇಕಾದರೂ ಮಾಡ್ಕೋಬಹುದು, ಇಲ್ಲ ಅಂದರೆ ಡೈರೆಕ್ಟಾಗಿ ಒಂದು ಟೊಮ್ಯಾಟೋನ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಪ್ಯೂರಿ ಥರ ಮಾಡಿಕೊಂಡ್ರೆ ನಿಮಗೆ ಒಂದು 2 ಡೇಸ್ಗೂ ಕೂಡ ಆಗೋ ರೀತಿ ನೀವು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು. ಟೊಮ್ಯಾಟೊ ಪ್ಯೂರಿ ಮಾತ್ರ, ಈ ಸೂಪ್ ಅಲ್ಲ, ಜಸ್ಟ್ ಟೊಮ್ಯಾಟೊ ಪ್ಯೂರಿ. ಅಥವಾ ಆವಾಗಿಂದ ಆವಾಗಲೇ ಮಾಡ್ಕೋತೀನಿ ಅಂದರೆ ಆವಾಗಿಂದ ಆವಾಗ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಇದನ್ನು ಲೈಟಾಗಿ ಈ ರೀತಿ ಜಸ್ಟ್ ಸಾಟೆ ಮಾಡ್ತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ರೀತಿ ಸ್ವಲ್ಪ ಫ್ರೈ ಆಗಿದ ನಂತರ ಇದು ಕ್ಯಾಬೇಜ್ ಅಂದರೆ ಎಲೆಕೋಸು. ಒಂದು ಚಿಕ್ಕ ಎಲೆಕೋಸನ್ನ ಅರ್ಧ ಅಂದರೆ ಕಾಲು ಭಾಗ ತೊಗೊಂಡು, ಕಾಲು ಭಾಗದಕ್ಕಿಂತಲೂ ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಮೆಷರ್ಮೆಂಟ್ ಬೌಲಲ್ಲಿ ಹೇಳಬೇಕು ಅಂದರೆ 1 ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ. ಒಬ್ಬರಿಗೆ 1 ಕಪ್ಪಷ್ಟು ಕ್ಯಾಬೇಜ್ನ ನಾನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಲಾಂಗಾಗಿ ಕೂಡ ನೀವು ಚಾಪ್ ಮಾಡ್ಕೋಬೋದು. ಇನ್ನು ಫೈನ್ಲಿ ಚಿಕ್ಕದಾಗಿ ಕೂಡ ನೀವು ಚಾಪ್ ಮಾಡ್ಕೋಬೋದು. ನಾನು ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಕೂಡ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ, ಯಾಕಂದರೆ ನಮಗೆಲ್ಲವೂ ತುಂಬ ಬಾಯ್ಲ್ ಆಗೋದು ಬೇಡ. ಸ್ವಲ್ಪ ನಮಗೆ ಒಂದು 20% ಬಾಯ್ಲ್ ಆದರೆ ಸಾಕು. ಆಮೇಲೆ ಇಲ್ಲಿ ನೋಡಿ, ಸಾಲ್ಟ್ ಜಸ್ಟ್ ಇಷ್ಟು ಪಿಂಚಷ್ಟು ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ. ನೀವು ಸಾಲ್ಟ್ ಎಷ್ಟು ಕಡಿಮೆ ಯೂಸ್ ಮಾಡ್ತೀರಲ್ಲ ಅಷ್ಟು ಒಳ್ಳೆಯದು. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡಿರೋಂಥ ಸಾಲ್ಟ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಥವಾ ಸೈಂಧವ ಲವಣ ಅಂತ ಸಿಗುತ್ತೆ ಗ್ರಂಥಿಕ ಶಾಪ್ಸಲ್ಲಿ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ವೈಟ್ ಸಾಲ್ಟ್ ಕೂಡ ಯೂಸ್ ಮಾಡಬಹುದು, ಆದರೆ ಇದು ತುಂಬ ಹೆಲ್ದಿ ಆ್ಯಂಡ್ ಹೆಲ್ತಿಗೂ ತುಂಬ ಒಳ್ಳೆಯದು. ಆ್ಯಂಡ್ ನಿಮಗೆ ಜಾಸ್ತಿ ಬೆಲ್ಲಿ ಫ್ಯಾಟ್ ಬರೋದಕ್ಕೆ ಅದು ಬಿಡೋದಿಲ್ಲ. ನೆಕ್ಸ್ಟ್ ಇದು ಒಂದು ಚಿಕ್ಕ ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಕ್ಯಾರೆಟ್, ದೊಡ್ಡ ಕ್ಯಾರೆಟ್ ಇದ್ದರೆ ಅದರಲ್ಲಿ ಅರ್ಧ ತಗೊಳ್ಳಿ,
ಕಪ್ ಮೆಜರ್ಮೆಂಟಲ್ಲಿ ಹೇಳಬೇಕು ಅಂದರೆ ಒಂದು ಚಿಕ್ಕ ಕಪ್ಪಲ್ಲಿ ನಾನು ಕ್ಯಾರೆಟ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹೂವು ಅಂತ ಸಿಗುತ್ತಲ್ಲ, ಸ್ಪ್ರಿಂಗ್ ಆನಿಯನ್, ಸೊ ಅದರಲ್ಲಿ ಕೆಳಗಡೆ ಭಾಗ ಬರುತ್ತೆ, ಮೇಲ್ಗಡೆ ಭಾಗ ಗ್ರೀನ್ ಇರುತ್ತೆ, ಕೆಳಗಡೆ ಭಾಗ ಆನಿಯನ್ ಚಿಕ್ಕದಾಗಿರುತ್ತಲ್ಲ, ಸೊ ಅದನ್ನು ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಯಾಕಂದರೆ ನನಗಿದು ಇವಾಗ ಸೀಸನ್ನು ಇಲ್ಲಿ ಸಿಕ್ಕಿದೆ, ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ನೀವು ನಾರ್ಮಲ್ ಈರುಳ್ಳಿ ಇರುತ್ತಲ್ಲ, ಅದರಲ್ಲಿ ನೀವು ಒಂದು ಅರ್ಧ ಚಿಕ್ಕ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ನೀವು ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನಾನಿದೆಲ್ಲ ಮೆಷರ್ಮೆಂಟ್ ಒಬ್ರಿಗೆ ಹೇಳ್ತಾ ಇದ್ದೀನಿ. ನೀವು ಇಬ್ಬರಿಗೆ ಮೂವರಿಗೆ ಮಾಡೋದಾದರೆ ನೀವು ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೋಬೋದು, ಡಬಲ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಒಬ್ರಿಗಾಗಿರೋದ್ರಿಂದ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ಅದೇ ರೀತಿ ಜಸ್ಟ್ ಹಾಗೆ ಬಿಟ್ಬಿಡಿ. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ಬೇಯಿಸೋದಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ಬೇಯಿಸಿದ್ರೆ ಅದು ಸಾಗಿ ಆಗುತ್ತೆ, ನಿಮಗೆ ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಇದು ಕುದಿ ಬಂದ ಮೇಲೆ ಇಮಿಡಿಯೇಟ್ಲಿ ಸ್ಪ್ರಿಂಗ್ ಆನಿಯನ್ ಅಂತ ಹೇಳಿದ್ನಲ್ಲ, ಸೊ ಅದ್ರಲ್ಲಿ ಮೇಲ್ಗಡೆ ಭಾಗ ಗ್ರೀನ್ ಕಲರ್, ಅದನ್ನು ನಾನು ಕಟ್ ಮಾಡ್ಕೊಂಡು ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಹಾಕಲೇಬೇಕು ಅಂತ ಏನೂ ಇಲ್ಲ. ನಿಮಗೆ ಸಿಕ್ಕರೆ ಹಾಕಿ, ಸಿಗಲಿಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡಬಹುದು. ಆ್ಯಂಡ್ ಇದಕ್ಕೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು ಇದ್ದರೆ, ಇಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಅದು ಕೂಡ ಹಾಕ್ಕೋಬೋದು. ನೋಡಿ, ಇಲ್ಲಿ ನಮ್ಮ ಸೂಪ್ ರೆಡಿಯಾಗಿದೆ. ಇಷ್ಟೇ, ತುಂಬ ಸಿಂಪಲ್, ತುಂಬ ಈಸಿ ಆ್ಯಂಡ್ ಯಮ್ಮಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಇದಕ್ಕೆ ನೀವು ಬೇಕಿದ್ರೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು, ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು. ಖಾರ ಬೇಕು ಅನ್ನೋರು, ನನಗೆ ಅಷ್ಟೊಂದು ಖಾರ ಬೇಡ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಒಂದು ಸ್ಪೂನ್ ಲೆಮನ್ ಜ್ಯೂಸ್ ಕೂಡ ಹಾಕ್ಕೋಬೋದು. ಸೊ ಇಲ್ಲಿ ನೋಡಿ, ನಮ್ಮ ಕ್ಯಾಬೇಜ್ ಸೂಪ್ ರೆಡಿಯಾಗಿದೆ. ಬಿಸಿಯಾಗಿ ಈಗ ಟೇಸ್ಟ್ ಮಾಡೋವಂತಹ ಟೈಮ್. ಸಖತ್ತಾಗಿರುತ್ತೆ, ಟ್ರಸ್ಟ್ ಮೀ. ಇದನ್ನು ತಿಂದರೆ ಆಮೇಲೆ ನಿಮಗೆ ಏನು ತಿನ್ನೋದಕ್ಕೂ ಮನಸ್ಸು ಬರಲ್ಲ, ತಿನ್ನೋದಕ್ಕೆ ನಿಮಗೆ ಕ್ರೇವಿಂಗ್ ಕೂಡ ಆಗೋದಿಲ್ಲ. ಇದು ಫಿಲ್ಲಿಂಗ್ ಅಂದರೆ ಹೊಟ್ಟೆ ಫುಲ್ ಆಗಿರುತ್ತೆ, ನ್ಯೂಟ್ರಿಷಿಯಸ್, ಹೆಲ್ದಿ, ಆ್ಯಂಡ್ ಜೊತೆಗೆ ನೆಕ್ಸ್ಟ್ ಡೇಯಿಂದನೇ ನಿಮ್ಮ ವೆಯ್ಟ್ ಲಾಸ್ ಆಗೋದನ್ನು ನೀವು ನೋಟಿಸ್ ಮಾಡ್ತೀರ. ಬೇಕಿದ್ರೆ ನೀವು ಅಕಸ್ಮಾತ್ ಈ ಡಿನ್ನರ್ ನೀವು ಮಾಡ್ಕೊಳ್ಳೋ ಐಡಿಯಾ ಇದ್ದರೆ ಬೆಳಗ್ಗೆ ನಿಮ್ಮ ವೆಯ್ಟ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಇದನ್ನು ತಿಂದಾದಮೇಲೆ ನೆಕ್ಸ್ಟ್ ಡೇ ನಿಮ್ಮ ವೆಯ್ಟ್ ಚೆಕ್ ಮಾಡಿ, ಅರ್ಧ kg ನಿಮ್ಮದು ಕಡಿಮೆ ಆಗಿರುತ್ತೆ. ಟ್ರಸ್ಟ್ ಮೀ, ಅರ್ಧ kgಯಿಂದ 1 kg ನಿಮ್ಮ ವೆಯ್ಟ್ ಕಡಿಮೆ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಸೊ ನೋಡಿದ್ರಿ ಅಲ್ವಾ, ಈ ರೆಸಿಪಿ ತುಂಬ ಸಖತ್ತಾಗಿರುತ್ತೆ, ತುಂಬ ಈಸಿ ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಯಾರಿಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಲ್ಲ, ಸೊ ಅವರು ಇದನ್ನು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ನಾವು ಎಲ್ಲ ರಾ ವೆಜಿಟೇಬಲ್ಸ್ ಹಾಕಿದ್ದೀವಿ. ಆ್ಯಂಡ್ ನಾವು ಎಲ್ಲವೂ ಫುಲ್ ಕಂಪ್ಲೀಟ್ಲಿ ಅದು ಬಾಯ್ಲ್ ಮಾಡ್ತಾ ಇಲ್ಲ, ಜಸ್ಟ್ ಅದು ಸ್ವಲ್ಪ ಬಾಯ್ಲ್ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನೆಲ್ಲ ತರಕಾರಿ ರಾ ಆಗೇ ಇರುತ್ತೆ. ಅದಕ್ಕೋಸ್ಕರ ಥೈರಾಯ್ಡ್ನವರು ಇದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ತುಂಬ ಜನ ನಾವು ಮಗು ಆಗಿದೆ, ಡೆಲಿವರಿ ಆಗಿದೆ, ಮಗು ಹಾಲು ಕುಡಿಸ್ತಾ ಇದ್ದೀವಿ, ನಾವು ತಗೋಬೋದಾ ಅಂತೆಲ್ಲ ನೀವು ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ. ಸೊ ಈ ಡಯಟ್ ನೀವು ಮಗುಗೆ ಹಾಲು ಕುಡಿಸ್ತಾ ಇರೋರು ಕೂಡ ಇದನ್ನು ನೀವು ಕುಡಿಬಹುದು. ನಿಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಮಗುಗೂ ತುಂಬ ಒಳ್ಳೆಯದು. ನಿಮಗೆ ಕೆಮ್ಮು, ನೆಗಡಿ ಈ ಥರ ಕೂಡ ಆಗೋದಿಲ್ಲ. ಆ್ಯಂಡ್ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗ್ತಾ ಬರುತ್ತೆ. ಸೊ ಆ್ಯಂಡ್ ಥೈರಾಯ್ಡ್ನವ್ರು ಬಿಟ್ಟು ಇನ್ನು ಯಾರು ಬೇಕಾದರೂ ನೀವು ಇದನ್ನು ಫಾಲೋ ಮಾಡ್ಬೋದು, ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಈ ಡಯಟ್ ಪ್ಲ್ಯಾನಲ್ಲಿ, ನಿಮ್ಮ ಡಯಟ್ ಪ್ಲ್ಯಾನ್ನಲ್ಲಿ ರಾತ್ರಿ ಊಟಕ್ಕೆ ನೀವು ಇದನ್ನು ತಗೊಳ್ಳೋದು ಸ್ಟಾರ್ಟ್ ಮಾಡಿದ್ಮೇಲೆ ರಾತ್ರಿ ನೀವು ಚಪಾತಿ ತಿನ್ನೋ ಹಾಗಿಲ್ಲ, ಹೊರಗಡೆ ಹೋಗಿ ಪಿಜ್ಜಾ, ಬರ್ಗರ್, ನೂಡಲ್ಸ್ ಈ ಥರ ಕೂಡ ಏನು ತಿನ್ನೋ ಹಾಗಿಲ್ಲ, ಬ್ರೆಡ್ ಕೂಡ ತಿನ್ನೋ ಹಾಗಿಲ್ಲ. ಆಮೇಲೆ ಅನ್ನ, ಮುದ್ದೆ, ಜೋಳದ ರೊಟ್ಟಿ, ಚಪಾತಿ ಒಂದೇ ಆಗಲಿ ಅಥವಾ ಒಂದು ಅರ್ಧನೇ ಆಗಲಿ ಏನು ಒಂದಿಷ್ಟು ಮುಟ್ಟೋ ಹಾಗಿಲ್ಲ. ಜಸ್ಟ್ ಇದೊಂದನ್ನೇ ನೀವು ತಿನ್ನಬೇಕಾಗುತ್ತೆ. ಇದೊಂದನ್ನೇ ತಿಂದರೆ ನೆಕ್ಸ್ಟ್ ಡೇಯಿಂದ ನಿಮ್ಮ ವೆಯ್ಟ್ ಲಾಸ್ನ ನೀವು ನೋಟಿಸ್ ಮಾಡ್ತೀರಾ. ಆ್ಯಂಡ್ 7 ಡೇಸ್ನಲ್ಲಿ ಪಕ್ಕಾ ಗ್ಯಾರಂಟಿ 5 kg ಕಡಿಮೆ ಆಗುತ್ತೆ. ನಿಮ್ಮ ಸೊಂಟದ ಸುತ್ತಳತೆ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ನೀವು ಡ್ರಾಸ್ಟಿಕ್ ಚೇಂಜಸ್ನ ನೋಡ್ತೀರಾ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ವಂಡರ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ.
ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ. ಎಲ್ಲರೂ ನಿಮ್ಮ ತಂದೆ ತಾಯಿನ ಪ್ರೀತಿಸಿ ಆ್ಯಂಡ್ ಪೂಜಿಸಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.